ಎಜಿ ನ್ಯೂಸ್ಗೆ ಸ್ವಾಗತ. ಅಥಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಕೊನೆ ಉಸಿರೆಳೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಘಟನೆ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ನಿವಾಸಿ ಮುತ್ತವ್ವ ಸಂತೋಷ್ ಗೊಳಸಂಗಿ ಮೃತಪಟ್ಟ ಗರ್ಭಿಣಿ. ಇದೇ ತಿಂಗಳು 31ರಂದು ಹೆರಿಗೆ ದಿನಾಂಕ ಕೊಟ್ಟಿದ್ರು ವೈದ್ಯರು. ಮೊನ್ನೆಯ ದಿನ ಚಿಕಿತ್ಸೆಗೆಂದು ಅಥಣಿ ತಾಲೂಕು ಆಸ್ಪತ್ರೆಗೆ ಬಂದಿದ್ದ ಮಹಿಳೆ ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ನಿನ್ನೆ ತಾಲೂಕು ಆಸ್ಪತ್ರೆಗೆ ದಾಖಲಿಸಿಕೊಂಡ ವೈದ್ಯರು ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರ ವ್ಯತ್ಯಾಸ ಕಾಣ್ತಾ ಇದ್ದ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಲು ಮುಂದಾಗಿದ್ದಾರೆ. ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾದ ಹಿನ್ನೆಲೆ ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಿರಂತರ ರಕ್ತಸ್ರಾವ ಹಿನ್ನೆಲೆ ಮಾರ್ಗದ ಮಧ್ಯೆ ಕೊನೆ ಉಸಿರೆಳೆದಿದ್ದಾರೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಕೊನೆ ಉಸಿರೆಳೆದಿದ್ದಾರೆ ಬಾಣಂತಿ. ಮುಗಿಲು ಮುಟ್ಟಿದೆ ಬಾಣಂತಿಯರ ಸಂಬಂಧಿಕರ ಆಕ್ರಂದನ. ತೋರ್ಸ್ಕೊಂಡ್ ಬರಾಕಟ್ಟ ಬಂದಿದ್ದೀರವ ಅವ್ರು ಅಡ್ಮಿಟ್ ಮಾಡ್ತದ ಗೊತ್ತ ಅಡ್ಮಿಟ್ ತೋರ್ಸ್ಕೊಂಡು ಹೋಗಾಡ್ತಿರ್ತಾವ ಅಲ್ಲಿ ಕಳ್ಸಿ ಡಾಕ್ಟರ್ ನಾವ್ ಇದನ್ ಮಾಡ್ತಾನೆ ಇಟ್ಕೋತಾರ ಇದನ್ ಮಾಡ್ತಾನೆ ಅಂತ ಸರ್ಕಾರ ದವಾಖಾನೆ ಸರ್ಕಾರಿ ಏನ್ ನಿಮ್ಮ ನಮಗೆ ತರಾಸಿಲ್ಲ ಏನಿಲ್ರಿ ನಮಗೆ ತರಾಸಿಲ್ಲ ಏನಿಲ್ಲಪ್ಪ ಬ್ಯಾನಿ ಬೇರೆ ಯಾರು ಹದಿನೈದನೇ ತಾರೀಕು ಮತ್ತೆ ತೋರ್ಸ್ಕೊಂಡು ಹೋಗಿದ್ರಿ. ಡಾಕ್ಟರ್ ಹೇಳಿದ್ರು ಇಲ್ಲ ಬಿಪಿ ಲೋ ಮಾಡ್ತಿದ್ರು, ಬಿಪಿ ಬಾಯಾಗೈತಿ, ಟ್ಯಾಬ್ಲೆಟ್ ಮಾಡಿ ಕಮ್ಮಿ ಮಾಡೋದಕ್ಕೆ ಒಂದು ಸಹ 22ಕ್ಕೆ ಒಂದ್ಸಲ ಬಾ ಅಂತ ಹೇಳಿದ್ರು. ನಮಗೆ 22ಕ್ಕೆ ಮಾಡಿದ್ರಿ. 22 ನೈಟ್ 7 ಗಂಟೆ ಅಡ್ಮಿಟ್ ಮಾಡ್ಕೊಂಡಾರ. ನಮಗೆ ಅದು ಇದೆಲ್ಲ ಬಿಪಿ ಲೋ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರು. ಮದ್ದು ಸಹ 31ಕ್ಕೆ ಡೇಟ್ ಐತಿನಿಂದ ಈಗೇನು ಡೆಲಿವರಿ ಆಗಂಗಿಲ್ಲ, ಬರೀ ಬಿಪಿ ಅಟ ಡೆಲಿವರಿ ಮಾಡಿ ಕೊಡ್ತು ಅಂತ ಹೇಳ್ಯಾರು. ಅದ್ರ ಮೇಲೆ ಏನು ಒಳಗೆ ಕರ್ಕೊಂಡು ಹೋದ್ರಲ್ಲ ಮರ್ದು ನಿನ್ನೆ ಬೆಳಿಗ್ಗೆ ಇಂಜೆಕ್ಷನ್ ಮಾಡಿ ಇದನ್ನ ಮಾಡ್ಯಾರ. ಬೆಳಿಗ್ಗೆ ಬರೋ ನೀವೇನ ಬಿಪಿ ಹೆಚ್ಚಾಗನ ದವಾಖಾನೆ ಬಂದಿರ ಅಥವಾ ಡೆಲಿವರಿ ಹೇಳಿ ದವಾಖಾನೆ ಬಂದಿರಿ? ಡೆಲಿವರಿ ತೋರ್ಸ್ಕೊಳ್ಳೋ ಸಂಬಂಧ ಅಷ್ಟೇ ಬಂದಿದ್ವಿ ನಾವು. ಫಸ್ಟ್ ಯಾವ ದವಾಖಾನೆ ಬಂದಿರಿ? ಗೌರ್ಮೆಂಟ್ ಹಾಸ್ಪಿಟಲ್ ಅತನೇ ರೀ. ಅತನಿ ಅಲ್ಲೇನು ಡೆಲಿವರಿ ಮಾಡ್ಸಿರ ಹೆಂಗೇನ್ರಿ ಬಿಪಿ ಇದನ್ನ ಇಂಜೆಕ್ಷನ್ ಕೊಡೋಣ ರೀ? ಅಲ್ಲಿ ಫಸ್ಟ್ಗೆ ಏನು ಹೇಳಿದ್ರು ಅವ್ರು ತೋರ್ಸ್ಕೊಂಡು ಅಷ್ಟೇ ಹೋಗೋದೈತೆ ಅಷ್ಟೇ. ಡೆಲಿವರಿದು ಏನೂ ಹೇಳಿಲ್ಲ ನಮ್ಗೆ. ಅವ್ರು 31 ಡೇಟ್ ಐತಿ. ಈಗ ಅಗಾವಾಗಿ ಮಾಡ್ಯಾರ ಇದನ್ನು. ಅಂಗನವಾಡಿ ಕಾರ್ಯಕರ್ತೆ ಒಬ್ಬ, ಡಾಕ್ಟ್ರ ಮತ್ತು ಇನ್ನೊಂದು ಇಬ್ಬರು ಮಂದಿ ಒಳಗೆ. ಯಾವ ಊರು ನಿಮ್ದು ರೀ? ನಮ್ಮ ಮೂರು ಕೊಟ್ಟರು. ಏನು ಅತನಿಗೆ ಏನು ಸಂಬಂಧ ಹೆಂಗೆ? ಅತ್ತಿಗೆ ನಾವು ತೋರ್ಸ್ಕೊಳಕ್ಕೆ ಬಂದಿದ್ದೆ. ತೋರ್ಸ್ಲಕ್ಕೆ ಬಂದು ಹಾಂ ಅಂತ ಅಲ್ಲಿ ದವಾಖಾನೆ ಅಲ್ಲೇ ಡೆತ್ ಆಗ್ಯಾರ? ಏನು ಇಲ್ಲಿ ಈ ದವಾಖಾನೆ ಬರೋಣ ಡೆತ್ ಆಗ್ಯಾರ? ಹಾಂ, ಇಲ್ಲೇ ದವಾಖಾನೆ ಬಂದು ಅಲ್ಲಿ ಬಿಪಿ ಆಗನ ಈಗ ಅಲ್ಲಿ ದವಾಖಾನೆ ಡೆತ್ ಆಗ್ಯಾರ. ಅಲ್ಲಿದ್ದು ಬಿಪಿ ಇಳಿಯೋಣ ಈ ದವಾಖಾನೆಗೆ ರವಾನೆ ಮಾಡಿದ್ರಿ? ರೋಡ್ಗೆ ಇಲ್ಲಿ ಒಳಗೆ ರೋಡ್ಗೆ ಪೂರ್ತಿ ಫುಲ್ ಆಗಿದೆ ಹೇಳಿದ್ರು. ಡಾಕ್ಟರ್ಗಳದ್ದು ಏನು ಹೇಳ್ತಿದಾರೆ ಅಲ್ಲಿ ಹಿಂಗೆ ಆಗೈತೆ ಅವ್ರ ಕಡೆ ಏನು ಹೇಳ್ರಿ ಮತ್ತೆ? ಅವ್ರಿ ನಮಗೇನು ಇದನ್ನೆಲ್ಲ ಬಿಪಿನ ಹೆಚ್ಚಾಗಿತ್ತು, ಅದಕ್ಕೆ ಹಿಂಗೆ ಆಗೈತೆ ಅಂತ ಹೇಳ್ರಿ. ಹಾಗೂ ಈ ಘಟನೆ ಸಂಬಂಧ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.